ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸುಜಾತಾ ಭಟ್ ಕೊಟ್ಟಿರೋ ಅಂತ ದೂರನ್ನ ಆಧರಿಸಿ ನೋಟಿಸನ್ನ ಕೊಟ್ಟಿದ್ರು ಎಸ್ಐಟಿ ಅಧಿಕಾರಿಗಳು. ಇಂದು ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ನೇರವಾಗಿ ಸುಜಾತಾ ಭಟ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ಉಪಸ್ಥಿತರಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಬಗ್ಗೆ ದಾಖಲಾಗಿತ್ತು ಪ್ರಕರಣ. ಅದನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಗುಣಪಾಲ್ ಜೆ ಅವರಿಂದ ವಿಚಾರಣೆ ನಡೀತಾ ಇದೆ. ಅನನ್ಯ ಭಟ್ ವೃತ್ತಾಂತರ ಜಾಲಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್, ಒಂದ್ ಕಡೆ ಮಾಸ್ಕ್ ಮ್ಯಾನ್ ಕತೆ, ಮತ್ತೊಂದು ಕಡೆ ಅನನ್ಯ ಭಟ್ ಮಿಸ್ಸಿಂಗ್ ಕಂಪ್ಲೇಂಟ್ ನಲ್ಲಿ ಆಕೆಯ ತಾಯಿ ಅಂತ ಹೇಳಲಾಗ್ತಾ ಇರುವಂತ ಸುಜಾತಾ ಭಟ್ ಇವತ್ತು ಮೊದಲ ಬಾರಿಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿರುವಂತದ್ದು ಬೆಳಗ್ಗೆ 5 ಗಂಟೆಗೆ. ಈಗ ಆಲ್ರೆಡಿ ಸುಮಾರು 5-6 ಗಂಟೆ ಆಗಿದೆ. ಹೇಗೆ ನಡೀತಾ ಇದೆ ವಿಚಾರಣೆ? ಇವತ್ತು ಬೆಳಗ್ಗೆ 5 ಗಂಟೆಗೆ ನೇರವಾಗಿ ಸುಜಾತಾ ಭಟ್ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ತಮ್ಮ ವಕೀಲರ ಜೊತೆ ಹಾಜರಾಗಿದ್ದಾರೆ. ನೋಡ್ತಾ ಇದೀವಿ ಅದರ ದೃಶ್ಯಾವಳಿಗಳನ್ನ. ಬಂದು ನಾನು ಎಸ್ಐಟಿ ಮುಂದೆನೇ ಎಲ್ಲ ಹೇಳ್ತೀನಿ, ಎಸ್ಐಟಿ ಅಧಿಕಾರಿಗಳ ಮುಂದೆನೇ ಎಲ್ಲ ಹೇಳ್ತೀನಿ, ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ಒಂದ್ಸತಿ ಹೇಳ್ತಾರೆ. ಇಲ್ಲ, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರೇ ಇರಲಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಈಗ ಸುಜಾತಾ ಭಟ್ ಕೊಡ್ತಾ ಇರೋವಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ ಮಾಧ್ಯಮಗಳ ಮುಂದೆ, ಅದೇ ಸಾಕಷ್ಟು ಗೊಂದಲ ಗೋಜುಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಸೃಷ್ಟಿ ಮಾಡ್ತಾ ಇದೆ. ಈಗ ಅನನ್ಯ ಭಟ್ ನಿಜಕ್ಕೂ ಇದ್ರಾ ಇಲ್ವಾ, ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾಗುತ್ತೆ. ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಪರೀಕ್ಷಿತ್, ಈಗ ತಾವು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮುಂದೆ ಇದ್ದೀರಿ. ಸುಜಾತಾ ಭಟ್ ಹಾಜರಾಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಅವ್ರು ಬಂದಿರೋವಂಥದ್ದು. ಈಗ ಸುಮಾರು 5-6 ಗಂಟೆಗಳ ಕಾಲ ಅವರ ವಿಚಾರಣೆ ಆಗ್ತಾ ಇದೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ವಿಚಾರಣೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಪರೀಕ್ಷಿತ್? ಮಸೂದನ್ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ಬಂದು ಎಸ್ಐಟಿ ಕಚೇರಿಯಲ್ಲಿ ಇರುವಂಥದ್ದು. ಯಾಕಂದರೆ 23ನೇ ತಾರೀಕು ಸುಜಾತಾ ಭಟ್ಗೆ ನೋಟಿಸ್ ಇಡಲಾಗಿತ್ತು ವಿಚಾರಣೆ ಹಾಜರಾಗಬೇಕನ್ನುವಂಥದ್ದು. ಆದರೆ ಅನಾರೋಗ್ಯದ ನೆಪವೊಡ್ಡಿ 29ನೇ ತಾರೀಕಿಗೆ ಬರ್ತಿರೋ ಅಂತೇಳಿ ಸುಜಾತಾ ಭಟ್ ಒಂದು ಮನವಿಯನ್ನು ಮಾಡಿದ್ರು. ಹೀಗಾಗಿ ಎಸ್ಐಟಿ ಅವರು 29 ತಾರೀಕಿಗೆ ಬನ್ನಿ ಅಂತ ಹೇಳಿದರು. ಆದರೆ ದಿಢೀರಾಗಿ 2 ದಿನ ಮೊದಲೇ ಅವರು ಎಸ್ಐಟಿ ಕಚೇರಿಯಲ್ಲಿ ಹಾಜರಾಗಿರುವಂಥದ್ದು. ಮುಂಜಾನೆ 5 ಗಂಟೆಗೆ ಒಂದು ಎಸ್ಐಟಿಗೆ ಕದ ತಟ್ಟಿರುವಂಥದ್ದು. ಹೀಗಾಗಿ ಎಸ್ಐಟಿ ಕಚೇರಿಯಲ್ಲಿ ಸುಮಾರು 5 ಗಂಟೆ ಬಂದ ಸುಜಾತಾ ಭಟ್ ಅವರನ್ನು ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಗುಣಪಾಲ್ ಜೆ ಅವರು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಯಾಕಂದರೆ ಈ ಸದ್ಯ ತನಿಖೆ ಎಸ್ಐಟಿ ಟೀಮ್ ಏನಿದೆ ತಿಮ್ಮರುಡಿ ಮನೆಯಲ್ಲಿ ಅಲ್ಲಿ ಏನು ಸ್ಥಳ ಮಹಾಜರನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಸುಜಾತಾ ಭಟ್ ಅವರನ್ನು ವಿಚಾರಣೆ ಮಾಡಬೇಕಂತೇಳಿ ಗುಣಪಾಲ್ ಜೆ ಅವರಿಗೆ ತನಿಖಾಧಿಕಾರಿ ಏನು ಮೋಹಂತಿ ಅವರು ಎಸ್ಐಟಿ ಮುಖ್ಯಸ್ಥ ಮೋಹಂತಿ ಏನಿದ್ದಾರೆ ಅವರು ಸೂಚನೆ ನೀಡಿದ್ದಾರೆ. ಹೀಗಾಗಿ ಗುಣಪಾಲ್ ಅವರು ಈಗ ಸದ್ಯ ಅವರ ಸುಜಾತಾ ಭಟ್ ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕಂದರೆ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದರು, ಮತ್ತು ಅವರು ಧರ್ಮಸ್ಥಳದಲ್ಲಿದ್ದರು ಮತ್ತು ಅಲ್ಲಿಂದ ಮಿಸಿಗಾಗಿರುವಂಥದ್ದು. ಹೀಗೆ ಭಾಳಷ್ಟು ಒಂದು ಇಡೀ ಪತ್ರವನ್ನು ಏನು ಎಸ್ಐಟಿಗೆ ನೀಡಿರುವಂಥದ್ದು. ಜೊತೆಗೆ ನನ್ನ ಮಗಳ ಆಸ್ತಿ ಏನು ಕಳೆಬರರಾದ ಹುಡುಕಿ ಕೊಡಿ, ಅವಳ ಅಂತ್ಯ ಸಂಸ್ಕಾರ ಮಾಡ್ತೇನೆ, ವಿಧಿವರ ಪ್ರಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಮನವಿಯನ್ನು ಮಾಡಿದರು. ಹೀಗಾಗಿ ಒಂದು ಫೋಟೋ ಮತ್ತು ಅವರ ಹೇಳಿಕೆಗಳು ಭಾಳಷ್ಟು ಗೊಂದಲವನ್ನು ಸೃಷ್ಟಿಸಿತ್ತು. ಕೊನೆಗೆ ಭಾಳಷ್ಟು ಯೂಟರ್ನ್ ಕೂಡ ಹೊಡೆದಿದ್ರು. ಕೊನೆಗೆ ಅನನ್ಯ ಭಟ್ ನನ್ನ ಆ ಫೋಟೋದಲ್ಲಿರೋದನ್ನು ಅನನ್ಯ ಭಟ್ ಅಲ್ಲ ಅನ್ನುವಂಥದ್ದು, ಕೊನೆಗೆ ನನ್ನ ಮಗಳೇ ಅನ್ನುವಂಥದ್ದು, ಹೀಗೆ ಭಾಳಷ್ಟು ಯೂಟರ್ನ್ಗಳನ್ನು ಹೊಡೆದಿದ್ರು. ಈಗ ಕೊನೆಗೆ ಎಸ್ಐಟಿ ಕಚೇರಿಗೆ ಮುಂದೆ ನಾನು ಹೇಳಿಕೆಯನ್ನು ಕೊಡ್ತೇನೆ, ನಾನು ಮೊದಲು ಹೇಳಿದಂಥ ಹೇಳಿಕೆ ಕರೆಕ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಎಸ್ಐಟಿ ಕಚೇರಿಯಲ್ಲಿ ಈಗ ಸುಜಾತಾ ಭಟ್ ಇರುವಂಥದ್ದು. ಆ ಥರ ನಿರಂತರವಾಗಿ ಸುದೀರ್ಘ ವಿಚಾರಣೆ ಮಾಡ್ತಾ ಇದ್ದಾರೆ. ಸುಮಾರು 7 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. ಮುಖ್ಯವಾಗಿ ಸುಜಾತಾ ಭಟ್ ಹೇಳಿಕೆಯನ್ನು ಮತ್ತೊಮ್ಮೆ ಕೇಳಿದ್ದಾರೆ. ಎಲ್ಲಿಂದ ಮಿಸ್ಸಿಂಗ್ ಆದರು, ಯಾವಾಗ ಎಲ್ಲಿ ಹೋಗಿದ್ರು, ಯಾವ ಕಾಲೇಜಲ್ಲಿ ಕಲ್ತಿದ್ರು, ಮತ್ತು KMCಯಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಏನು ಮೆಡಿಕಲ್ ಓದ್ತಾ ಇದ್ರು ಅನ್ನುವಂಥದ್ದು ಹೇಳ್ತಾ ಇದ್ರು. ಅದರ ಬಗ್ಗೆ ಕೂಡ ದಾಖಲೆಯನ್ನು ಕೇಳ್ತಾ ಇದ್ದಾರೆ. ಹಿಂದೆ PUCಯಲ್ಲಿ ಇರ್ಬೋದು, SLC ಇರ್ಬೋದು, ಅಲ್ಲೆಲ್ಲ ಓದಿದಂತಹ ದಾಖಲೆಯನ್ನು ಕೇಳ್ತಾ ಇದ್ದಾರೆ. ಮತ್ತು ಈಗ ಸದ್ಯಕ್ಕೆ ಮೆಡಿಕಲ್ ಕಾಲೇಜ್ನಲ್ಲಿ ಏನಾದರೂ ದಾಖಲೆ ಇದೆಯಾ ಅನ್ನೋದು ಕೇಳ್ತಾ ಇದ್ದಾರೆ. ಮತ್ತು ಈಗ ಎಲ್ಲಿಂದ ಮಿಸ್ ಆಗಿದ್ರು, ಕೊನೆ ಕಾಲ್ ಯಾವುದು, ಮತ್ತೆ ಲಾಸ್ಟ್ ಕಾಲ್ ಯಾರು ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಿನ್ನೆಲೆಯನ್ನು ಕೆದಕ್ತಾ ಇರುವಂಥದ್ದು ಎಸ್ಐಟಿ ಟೀಮ್. ಸದ್ಯ ಮೋಹಂತಿ ಬರುವವರೆಗೂ ಗುಣಪಾಲ್ ಅವರು ತನಿಖೆಯನ್ನು ಮುಂದುವರಿಸ್ತಾರೆ. ನಂತರ ಮೋಹಂತಿ ಅವರು ಬಂದ ಬಳಿಕ, ತನಿಖಾಧಿಕಾರಿಗಳು ದಯಾಮ್ಮ ಅವರು ಬಂದ ಬಳಿಕ ಮತ್ತೊಮ್ಮೆ ಸುತ್ತಿನ ವಿಚಾರಣೆ ಆಗುತ್ತೆ. ಯಾಕಂದರೆ ಹೇಳಿದ ಸಮಯಕ್ಕೆ ಅವರು ಬಂದಿಲ್ಲ, ಮತ್ತೆ ಅವರು ಒಂದು ಮನವಿ ಮಾಡಿದ ಸಮಯಕ್ಕಿಂತ ಮುಂಚೆ ಬಂದಿರುವಂಥದ್ದು. ಹೀಗಾಗಿ ಎಸ್ಐಟಿ ಅವರು ಈಗ ಏನು ಈಗ ಸದ್ಯಕ್ಕೆ ಸ್ಥಳ ಮಹಾಜರ
ವಿಚಾರಣೆ ಮಾಡ್ತಾ ಇದ್ದಾರೆ ತಿಮ್ಮರುಡಿ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಬಂದು ಈಗ SIT ಕಚೇರಿಯಲ್ಲಿ ಕೂತಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಸದ್ಯ ಗುಣಪಾಲ್ ಅವರು ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಂತರ ಮೋಹಂತಿ ಅವರು ಮತ್ತು ದಯಾಮ್ ಅವರು ಬಂದ ಬಳಿಕ ಮತ್ತೆ ಸುದೀರ್ಘ ವಿಚಾರಣೆ ಮಾಡ್ತಾರೆ. ಬಹಳಷ್ಟು ಸಾಕ್ಷ್ಯ ಸಂಗ್ರಹ ಬೇಕಾಗುತ್ತೆ, ಯಾಕಂದ್ರೆ ಬಹಳಷ್ಟು ಗೊಂದಲವನ್ನ ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣವಾಗಿದ್ದು ಸುಜಾತ ಭಟ್ ಅವರ ಪ್ರಕರಣ. ಫೋಟೋ ಇರೋದೇ ಬಹಳಷ್ಟು ಅನುಮಾನ ವ್ಯಕ್ತಪಡಿಸಿ, ಯಾಕಂದ್ರೆ ಈಗಾಗಲೇ KMCಯಲ್ಲಿ ಮೆಡಿಕಲ್ ಓದ್ತಾ ಇರೋದೇ ಬಹಳಷ್ಟು ಡೌಟು ಇಲ್ಲ ಅಂತ ಹೇಳುವಂಥದ್ದು ಮಣಿಪಾಲ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಅಲ್ಲಿ ಯಾವುದೇ ದಾಖಲೆಗಳು ಕೂಡ ಇಲ್ಲ ಅನ್ನುವಂಥದ್ದು ಈಗಾಗಲೇ ಮಣಿಪಾಲ ಮಹಾಯ ಮುಖ್ಯಸ್ಥರಿಂದ ಮಾಹಿತಿಗಳು ತಿಳಿದು ಬಂದಿದೆ. ಆದರೆ ತನ್ನ ಮಗಳು ಅಲ್ಲೇ ಓದಿದ್ದಾರೆ ಅನ್ನೋಂಥದ್ದು ಪಕ್ಕ ಹಠ ಹಿಡಿದು ಕೂತ್ಕೊಂಡಿರುವಂಥದ್ದು. ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಸುಜಾತ ಭಟ್ ಅವರು. ಹೀಗಾಗಿ ಅವರ ಮನವೊಲಿಸಿ ಜೊತೆಗೆ ಇಡೀ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ SIT ಟೀಮ್. ಜೊತೆಗೆ ಮುಖ್ಯವಾಗಿ ಇವತ್ತು ಈ ಸದ್ಯಕ್ಕೆ ಮಧ್ಯಾಹ್ನದ ಬಳಿಕ ಮತ್ತೆ ದಯಾಮ್ ಅವರು ಬಂದು ತನಿಖೆಯನ್ನು ಮುಂದುವರಿಸಬಹುದು. ಯಾಕಂದ್ರೆ ಆ ಹೇಳಿಕೆಯನ್ನು ಮತ್ತೊಮ್ಮೆ ದಾಖಲಿಸಬೇಕಾಗತ್ತೆ. ಆ ಹೇಳಿಕೆಗೂ ಮತ್ತು ಅವರು ಕೊಡುವ ಸಾಕ್ಷ್ಯಕ್ಕೂ ತಾಳೆ ಆಗಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಈ ಹಿಂದೆ ಯಾರು ಕರೆ ಮಾಡಿದ್ರು ಈ ಫೋನ್ ಕಾಲ್ ಲಿಸ್ಟ್ ಅನ್ನು ಕೂಡ ತೆಗಿಬೇಕಾಗತ್ತೆ. ಈ ಎಲ್ಲವೂ ಕೂಡ ಬಹಳಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಸದ್ಯ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮತ್ತು ಮತ್ತೆ ಹೇಳಿಕೆಯನ್ನ ಮರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ವ್ಯತ್ಯಾಸ ಬರುತ್ತಾ ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಒಮ್ಮೆ ಕೊಟ್ಟ ಹೇಳಿಕೆಗೂ ಮತ್ತೊಮ್ಮೆ ಕೊಟ್ಟ ಹೇಳಿಕೆಗೂ ಎಲ್ಲಾದ್ರೂ ವ್ಯತ್ಯಾಸ ಕಂಡು ಬರುತ್ತಾ ನಿಟ್ಟಿನಲ್ಲಿ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಸುಜಾತ ಭಟ್ ವಿಚಾರಣೆ ಸುದೀರ್ಘವಾಗಿ ನಡೀತಾ ಇದೆ. ಇವತ್ತು ಮಧ್ಯಾಹ್ನದ ಬಳಿಕ ಮತ್ತೊಮ್ಮೆ ಸುದೀರ್ಘ ವಿಚಾರಣೆ ಕೂಡ ನಡೆಯುತ್ತೆ. ಮಸೂದನ್, ಧನ್ಯವಾದ ಪರೀಕ್ಷಿತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.